ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಮೇಲೆ ಇರುವ ಆರೋಪ. ಇವರು ಪೊಲೀಸಿಂಗ್ ಮೇಲೆ ಕಡಿಮೆ ಮತ್ತು ಬಾಕಿ ವಿಷಯಗಳ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ. ಕಿರಣ್ ಜಿ, ನಾನು ನಿಮ್ಮ ಪೂರ್ತಿ ಬಯೋಡೇಟಾ ಲಿಸ್ಟ್ ನೋಡೋದಾದ್ರೆ ನೀವು ತುಂಬಾ ಕೆಲಸಗಳನ್ನ ಮಾಡಿದ್ದೀರಾ. ನಿಮಗೆ ಅವಾರ್ಡ್ಗಳು ಸಿಕ್ಕಿವೆ. ನೀವು ಇಡೀ ಪ್ರಪಂಚದಲ್ಲೆಲ್ಲ ಸುತ್ತಾಡಿ ಲೆಕ್ಚರ್ಸ್ ಕೊಟ್ಟಿದ್ದೀರಾ. 1 ವರ್ಷದಲ್ಲಿ 4 ದೇಶಗಳನ್ನ ವಿಸಿಟ್ ಮಾಡಿದ್ದೀರಾ. ನೀವು NGO ನಡೆಸ್ತಾ ಇದ್ದೀರಾ ಜನರಿಗೆ ಸಹಾಯ ಮಾಡೋದಕ್ಕೆ. ನನ್ಗೇನನ್ಸುತ್ತೆ ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಕೆಲಸ ಏನಿರುತ್ತೆ ಅದನ್ ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತೀರಾ ಅಂತ. ನಾನು 2 ಇಯರ್ಸ್ ಸ್ಟಡಿ ಲೀವ್ ತಗೊಂಡಿದ್ದೆ ಆ ಪುಸ್ತಕ ಬರೆಯೋಕೆ. ಮತ್ತು ಆ ಸ್ಟಡಿ ಲೀವ್ನಲ್ಲಿ ಯಾವಾಗ ನಾನು ತಿಹಾರ್ ಬಗ್ಗೆ ಬುಕ್ ಬರಿತಿದ್ನೋ ಆವಾಗ ನನಗ್ ಬೇಕಾಗಿದ್ದು ಎಲ್ಲಾ ಕಂಟ್ರೀಸ್ ನೋಡೋ ಅಗತ್ಯ ಇತ್ತು. ಎಲ್ಲಿಗ್ ಹೋಗಕ್ಕಾಗತ್ತೆ ಅಲ್ಲಲ್ಲ. ಯಾಕಂದ್ರೆ ನಾನ್ ಬರಿತಿರೋದು ಇದು ಒರಿಜಿನಲ್ ವರ್ಕ್ಗ ಅಥವಾ ಬೇರೆಲ್ಲಾದ್ರೂ ಈ ತರದ್ ಕೆಲ್ಸ ನಡೀತಿದ್ಯಾ ಅಂತ ತಿಳ್ಕೊಳಕ್ಕೆ. ಆ ದಿನಗಳಲ್ಲಿ ನಾನ್ 2 ವರ್ಷದಲ್ಲಿ ಪ್ರಪಂಚನ 2 ಸಲ ಸುತ್ತಿದೆ. ಮತ್ ನನ್ ಪೂರ್ತಿ ಸೇವಿಂಗ್ಸ್ನ ಕೂಡ ಖರ್ಚು ಮಾಡ್ದೆ. ಮತ್ ನಂಗ್ ಫೆಲೋಶಿಪ್ ಇಂದ ಏನ್ ಹಣ ಬಂದಿತ್ತೋ ಅದನ್ನೂ ಖರ್ಚು ಮಾಡ್ದೆ. ಯಾಕಂದ್ರೆ ನನ್ನ ಉದ್ದೇಶ ಏನಂದ್ರೆ ನಾನು ಏನ್ ಬರಿತೀನೋ ಅದ್ರಲ್ಲಿ ನನಗ್ ಪೂರ್ತಿ ವಿಶ್ವಾಸ ಇರ್ಲಿ ಏನಂದ್ರೆ ಇದು ಒರಿಜಿನಲ್ ಕಾಂಟ್ರಿಬ್ಯೂಷನ್ ಅಂತ. ಸೊ ಅದಕ್ಕೆ ಆ ದಿನಗಳಲ್ಲಿ ನಾನು ತುಂಬಾ ಟ್ರಾವೆಲಿಂಗ್ ಮಾಡ್ದೆ. ಕಿರಣ್ ಜಿ, ಈ ರೀತಿ ವ್ಯಕ್ತಿ ಯಾರು ರಿಫಾರ್ಮ್ ಮಾಡ್ತಾರೋ, ಯಾರು ಲೆಕ್ಚರ್ಸ್ ಕೊಡ್ತಾರೋ ಅವರು ಪೊಲೀಸ್ನಲ್ಲ ಪಾಲಿಟಿಕ್ಸಲ್ಲಿರ್ಬೇಕು. ಯಾಕೆ ಪೊಲೀಸ್ನಲ್ಲಿ ಯಾಕಿರ್ಬಾರ್ದು? ನೀವ್ಯಾಕೆ ಹಾಗನ್ಕೋತೀರಾ? ಐ ಥಿಂಕ್ ಎಷ್ಟೋ ಜನ ಒಳ್ಳೆ ಪೊಲೀಸ್ ಆಫೀಸರ್ಸ್ ರೈಟರ್ಸ್ ಕೂಡ ಆಗಿದ್ದಾರೆ. ನಾನು ಇತ್ತೀಚೆಗಷ್ಟೇ ಕೇರಳಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ರು ಪೊಲೀಸ್ ಆಫೀಸರ್ ಒಂದು ಸ್ಟೋರಿ ಬರ್ದಿದ್ರು ಮತ್ತು ಆ ಸ್ಟೋರಿ ಒಂದ್ ಸಿನಿಮಾದ ಸ್ಕ್ರಿಪ್ಟ್ ಆಯ್ತು. ಜನರನ್ನ ಕೇಳೋಣ, ಅವ್ರಿಗೇನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮೇಲೆ ಅಂತ. ಹಾ, ನೀವು ತುಂಬ ವಿಚಿತ್ರ ಅನ್ಸುತ್ತೆ ನಮಗೆ. ನಾವು ಪೊಲೀಸ್ ಫೋರ್ಸ್ ಅನ್ನ ನೋಡಿದಾಗ ದೊಡ್ಡ ದೊಡ್ಡ ಹೊಟ್ಟೆ ಇರುತ್ತೆ, ಬೆಲ್ಟ್ ಕೆಳಗಡೆ ಇರುತ್ತೆ, ತಲೆ ಮೇಲೆ ಕ್ಯಾಪ್ ಇರಲ್ಲ, ಬೀಟ್ನಲ್ಲಿ ಇರ್ತಾರೆ. ಆದರೆ ಎಷ್ಟು ಶಾಪ್ಸ್ ಇರುತ್ತೋ ಅಲ್ಲಿ ಹೋಗಿ ನಿಲ್ತಾರೆ, ಅವರಿಂದ ವಸೂಲಿ ಮಾಡ್ತಾರೆ. ಬಹುಶಃ ಯಾರಾದರೂ ಒಬ್ರು ಮೇಲೆಯಿಂದ ಕೆಳಗಡೆವರೆಗೂ ಇದ್ದಾರಾ ಫಿಸಿಕಲಿ ಫಿಟ್ ಆಗಿ ಕಾಣಿಸೋರು ಮತ್ತು ಕೆಲಸದಲ್ಲಿ ಚುರುಕಾಗಿರೋರು? ಈ ಇಂಪ್ರೆಷನ್ ನೋಡಿ ಕೇವಲ ದಿಲ್ಲಿ ಅಥವಾ ಮುಂಬೈಗೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶದ ಪೊಲೀಸ್ ಇಲಾಖೆ ಬಗ್ಗೆ ಪಬ್ಲಿಕ್ನಲ್ಲಿ ಈ ಇಂಪ್ರೆಷನ್ ಇದೆ. ಫಿಸಿಕಲ್ ಫಿಟ್ನೆಸ್ ಎಲ್ಲಿಂದ ಮಾಡ್ತಾರೆ? ಅವರಿಗೆ ತಿನ್ನೋಕೆ ಕುಡಿಯೋಕೆ ಟೈಮ್ ಇರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿರಲ್ಲ ಏನಂದ್ರೆ ರಾತ್ರಿ ಡಿನ್ನರ್ ಯಾವಾಗ ಮಾಡ್ಬೋದು ಅಂತ. ಸೊ ಯಾವಾಗ ಏನ್ ಸಿಗತ್ತೋ ಅದನ್ನೇ ತಿಂತಾರೆ. ಸೊ ಫಿಸಿಕಲ್ ಫಿಟ್ನೆಸ್ ಕೂಡ ಇಲ್ಲ ಮತ್ತು ಅವ್ರಿಗೆ ಯಾವುದೇ ಟೈಮ್ ಟೇಬಲ್ ಇಲ್ಲ. ದಿಸ್ ಇಸ್ ದ ಟ್ರೂತ್ ಆಫ್ ದ ಮ್ಯಾಟರ್. ಫಿಸಿಕಲ್ ಫಿಟ್ನೆಸ್ ಆಲ್ಸೋ ವಾಂಟ್ಸ್ ಟೈಮ್. ಮತ್ತೆ ಟೈಮ್ ಅಂದ್ರೆ ರೆಗ್ಯುಲೇಟೆಡ್ ಲೈಫ್ ಇರ್ಬೇಕು. ಅವನಿಗೆ ಗೊತ್ತಿರ್ಬೇಕು ನಾನು 10 ಗಂಟೆಗೆ ಡ್ಯೂಟಿಗೆ ಹೋಗ್ತೀನಿ ಮತ್ತೆ 6 ಗಂಟೆಗೆ ವಾಪಸ್ ಬರ್ತೀನಿ ಅಂತ. ಅದಕ್ಕೆ ನಾನು ಬೆಳಗ್ಗೆ ಎದ್ದು ಯೋಗ ಮಾಡ್ಬೋದು ಅಥವಾ ಫಿಸಿಕಲ್ ಫಿಟ್ನೆಸ್ ಮಾಡ್ಬೋದು. ಸಂಜೆ ಏನಾದ್ರೂ ಮನೆಗೆ ಬರ್ತೀನಿ ಊಟ ಮಾಡೋದಕ್ಕೆ. ಅವರು ಈ ರೀತಿ ನಾರ್ಮಲ್ ಲೈಫ್ ಬದುಕಲ್ಲ. ಒಮ್ಮೆ ಟೆರರಿಸ್ಟ್ ಕಾಲ್ ಬರುತ್ತೆ ಅಥವಾ ಇನ್ನೇನೋ ಬಂದೋಬಸ್ತ್ ಕಾಲ್ ಬರುತ್ತೆ, ಅವ್ರು ಅದ್ರಲ್ಲೇ ಇರ್ತಾರೆ. ಅದಕ್ಕೆ ಈ ಸರ್ಕಾರ ನಮ್ಮ ಕಂಟ್ರಿಯಲ್ಲಿ 13 ತಿಂಗಳ ಸಂಬಳನ 12 ತಿಂಗಳಲ್ಲಿ ಕೊಡುತ್ತೆ. ಯಾಕಂದ್ರೆ ಅವ್ರಿಗೆ ಆಸೆ ತೋರಿಸಿ ದಿನಪೂರ್ತಿ ದುಡ್ಸ್ಕೊಳತ್ತೆ. ಅದು ದೀಪಾವಳಿ ಇರ್ಲಿ ಅಥವಾ ದಸರಾನೇ ಇರ್ಲಿ. ಇದರ ಅರ್ಥ ಹಫ್ತಾ ತಗೊಳ್ಳೋದಕ್ಕೆ ಶುರು ಮಾಡಿ ಅಂತ ಅಲ್ಲ ತಾನೆ? ಇಲ್ಲ, ನಾನು 2ನೇ ವಿಷಯಕ್ಕೆ ಬರ್ತಿದ್ದೀನಿ. ಖಂಡಿತ ಇಲ್ಲ. ಯಾಕೆ ಹಫ್ತಾ ತಗೊಳ್ಳೋದು ಯಾವತ್ತಿಗೂ ಜಸ್ಟಿಫೈಡ್ ಅಲ್ಲ. ಅದು ತಪ್ಪು. ಆದ್ರೆ ಮೊದಲನೇ ವಿಷಯ ಕೂಡ ತಪ್ಪು ಮತ್ತಿದು ತಪ್ಪು. ಈಗ ಹಫ್ತಾ ಯಾಕೆ ತಗೋತಾರೆ? ಕೆಲವು ಕಡೆ ಅದು ಹಸ್ವಿಗಿರ್ಬೋದು, ಕೆಲವು ಕಡೆ ಅದು ಗ್ರೀಡ್ ಆಗಿರ್ಬೋದು, ಇನ್ ಕೆಲವು ಕಡೆ ಮಕ್ಕಳು ಫೀಸ್ಗಿರ್ಬೋದು. ಯಾಕಂದ್ರೆ ಅವ್ರ ಹತ್ರ ಸ್ಕೂಲ್ ಅನ್ನೋದಿಲ್ಲ. ಅವ್ರ ಮಕ್ಳಿಗೂ ಆಸೆ ಇರುತ್ತೆ ಏನಂದ್ರೆ ನಾವು ಒಂದ್ ಕಲರ್ ಟಿವಿ ತಗೊಂಡು ಆಪ್ಕಿ ಅದಾಲತ್ ಪ್ರೋಗ್ರಾಮ್ ನೋಡೋಕೆ, ರಜತ್ ಜಿ ಅವ್ರನ್ನ ನೋಡೋಕೆ. ಎಷ್ಟ್ ಜನರ ಹತ್ರ ಕಲರ್ ಟೆಲಿವಿಷನ್ ಇರುತ್ತೆ, ಅವ್ರ ಮಕ್ಳು ಆಸೆ ಪಡ್ತಾರೆ. ಆದ್ರೆ ಅದ್ ತಪ್ಪು. ಐ ಆಮ್ ನಾಟ್ ಜಸ್ಟಿಫೈಯಿಂಗ್. ಆದ್ರೆ ಅವ್ರ ಸಂಬಳ ತುಂಬಾ ಕಡಿಮೆ ಇದೆ, ಅವ್ರ ಮಕ್ಳನ್ನ ಓದ್ಸಕ್ಕಾಗಲ್ಲ, ಮನೆ ಬಾಡ್ಗೆ ಕೊಡೋಕೆ ಮನೆ ಸರ್ಕಾರ. ಒಂದ್ ವೇಳೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಗೆ ಸೈನಿಕಂತರ ನಾವ್ ನೋಡೋದಕ್ ಶುರು ಮಾಡಿದ್ರೆ, ನಮ್ ಸೈನಿಕರ ಹಾಗೆ ನನಗ್ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಮ್ ಸೈನಿಕರನ್ನ ತುಂಬಾ ಚೆನ್ನಾಗ್ ನೋಡ್ಕೋತೀವಿ. ಪುಣ್ಯಕ್ಕೆ ಒಬ್ಬರನ್ನಾದ್ರೂ ನಾವ್ ಚೆನ್ನಾಗ್ ನೋಡ್ಕೋತೀವಿ. ಆದ್ರೆ ಪ್ರತಿಯೊಬ್ಬ ಸೈನಿಕ ಈ ದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನ ನಾವು ಒಂದ್ ವೇಳೆ ಸೈನಿಕಂತರ ನೋಡ್ಕೊಳಕ್ ಶುರು ಮಾಡಿದ್ರೆ ಅವಾಗ ನೀವೇ ನೋಡಿ ಪರಿಸ್ಥಿತಿ ಹೇಗ್ ಬದ್ಲಾಗತ್ತೆ ಅಂತ. ನಮ್ಮಲ್ಲಿ ಯಾವ ವೆಲ್ಫೇರ್ ವ್ಯವಸ್ಥೆನೂ ಇಲ್ಲ. ನಮ್ಮ ಈ ಪೊಲೀಸ್ ಇಲಾಖೆಯಲ್ಲಿ ಯಾವ ವೆಲ್ಫೇರ್ ಕಾನ್ಸೆಪ್ಟೂ ಇಲ್ಲ. ಇದು ನನ್ನ ಅಪೀಲ್, ಇದು ನನ್ನ ಡ್ರೀಮ್, ನನಗಿರೋ ಕನಸು, ಇದು ನನ್ನ ಬೇಡಿಕೆ, ಇದು ನನ್ನ ಕೋರಿಕೆ. ನಮ್ಮಲ್ಲೂ ಒಂದು ದೊಡ್ಡ ವೆಲ್ಫೇರ್ ಬಾಡಿ ಇರ್ಬೇಕು. ಅದ್ರಲ್ಲಿ ನಾವು ನಮ್ಮ ಪ್ರತಿಯೊಬ್ಬ ಸಿಪಾಯಿ, ಹವಾಲ್ದಾರ್, ASI, ಸಬ್ ಇನ್ಸ್ಪೆಕ್ಟರ್ಗಳ ಫ್ಯಾಮಿಲಿ ಚೆನ್ನಾಗ್ ನೋಡ್ಕೋಬೇಕು. ಆಮೇಲೆ ಅವರಿಂದ ಚೆನ್ನಾಗ್ ಕೆಲ್ಸ ತೆಗಿಸ್ಬೇಕು. ನೋಡು, ನಿನ್ ಫ್ಯಾಮಿಲಿ ಪ್ರೊಟೆಕ್ಟ್ ಆಗಿದೆ, ನಿನ್ ಫ್ಯಾಮಿಲಿ ಲುಕ್ಡ್ ಆಫ್ಟರ್ ಆಗಿದೆ, ಅವ್ರು ಓದ್ತಿದ್ದಾರೆ, ಬರೀತಿದ್ದಾರೆ, ಬುದ್ಧಿವಂತರಾಗ್ತಿದ್ದಾರೆ, ರಸ್ತೆಯಲ್ಲಿ ಯಾರೂ ಅಲಿತಿಲ್ಲ. ನೀನ್ ಹೋಗ್ ಕೆಲ್ಸ ಮಾಡು, ನಾನ್ ನಿಮಗ್ ಗ್ಯಾರಂಟಿ ಕೊಡ್ತೀನಿ, ಅವರಿಂದ ಬೆಟರ್ ಆಗಿ ಕೆಲ್ಸ ತಗೋಬಹುದು 100%. ನಮಗ್ ಕೇವಲ ಒಂದ್ ವೆಲ್ಫೇರ್ ನ ಸಿಸ್ಟಮ್ ಬೇಕು. ಮತ್ತೆ ವೆಲ್ಫೇರ್ ಅನ್ನೋದು ಒಂದು ಇಶ್ಯೂ ಆಗ್ಬೇಕು. ವೆಲ್ಫೇರ್ ಅನ್ನೋದೊಂದು ಪ್ರಯಾರಿಟಿ ಆಗ್ಬೇಕು. ಇದು ನನ್ ಕನಸು. ಈ ಕನಸು ನನ್ಸಾಗೋದು ನಾನ್ ನೋಡ್ಬೇಕು. ಈ ವೆಲ್ಫೇರ್ ಕಾನ್ಸೆಪ್ಟ್ ಅನ್ನೋದು ನಮ್ ಸರ್ವಿಸಲ್ಲೂ ಆಗ್ಬೇಕು.